Hey everyone, welcome back to my new video. ಟುಡೇ ನಾನಿವತ್ತು ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಟನ್ ಅದೊಂದು ಸ್ಪೆಷಲ್ ಆದಂತಹ ಕರಿ ನನ್ನದೇ ವೇಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ ಇದು. ಅಂದ್ರೆ ತುಂಬಾ ಟೈಮ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆ, ಒಂದು 20 ಮಿನಿಟ್ಸ್ ಅಲ್ಲಿ ಮಾಡಿ ಮುಗಿಸುವಂತಹ ಒಂದು ಕ್ವಿಕ್ ಆಗಿ ಮಾಡುವಂತಹ ಒಂದು ರೆಸಿಪಿ. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಸೊ ಅದಕ್ಕೋಸ್ಕರ ನಾನು 1 kg ಅಷ್ಟು ಮಟನ್ ಅನ್ನ ತಗೊಂಡಿದ್ದೇನೆ. ಸೊ ಅದನ್ನ ವಾಶ್ ಮಾಡಿ ಇಟ್ಟಿದ್ದೇನೆ. ಸೊ ತೋರಿಸ್ತೇನೆ ಅದು ಹೇಗೆ ಅಂತ ಹೇಳಿ. ಸೊ ಇದಕ್ಕೆ ಈಗ ನಾನು ಒಂದು 3 ಟೊಮೆಟೊ, 3 ಆನಿಯನ್, ಮತ್ತೆ ಒಂದು 8 ಗ್ರೀನ್ ಚಿಲ್ಲಿ, ಮತ್ತೆ ಬಡ್ಸೊಪ್ಪು, ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಮಟನ್ ಮಸಾಲ, ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆ ಗರಂ ಮಸಾಲ, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಆ ಕೊರಿಯಂಡರ್ ಪೌಡರ್, ಮತ್ತೆ ಪೆಪ್ಪರ್ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಮತ್ತೆ ಅದಕ್ಕೆ ನಾನು ಆ ಒಂದು 1 ಕಪ್ ಅಷ್ಟು ಮೊಸರನ್ನ ಹಾಕಿದ್ದೇನೆ. ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ. ಮತ್ತೆ ನೀವು ಕೊರಿಯಂಡರ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಇಡೀ ಕೊರಿಯಂಡರ್ ಅನ್ನು ಹಾಕ್ಬಹುದು. ಕೊತ್ತಂಬರಿ ನಾನು ಇಡೀ ಹಾಕಿದ್ದೇನೆ 1 ಟೇಬಲ್ ಸ್ಪೂನ್ ಅಷ್ಟು. ಸೊ ಈಗ ಎಲ್ಲವನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ತುಂಬಾ ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡಿ. ಇದು ಮಟನ್ ಅಲ್ಲಿ ಫುಲ್ ಮಿಕ್ಸ್ಡ್ ಮಟನ್. ಸೊ ಇದರಲ್ಲಿ ಲಿವರ್ ಅದೆಲ್ಲ ಇರುವಂತದ್ದು, ಖಾಲಿ ಮಾಂಸ ಅಲ್ಲ. ಸೊ ಎಲ್ಲ ಒಟ್ಟಿಗೆ ಉಂಟು. ಸೊ ಈಗ ನಾನು ಆಲ್ರೆಡಿ ಮಿಕ್ಸ್ ಮಾಡಿರುವಂತಹ, ಅದಕ್ಕೆ ಉಪ್ಪು ಸಹ ಹಾಕಿದ್ದೇನೆ ಆಯ್ತಾ. ಸೊ ಈಗ ನಾನು ಎಂತ ಮಿಕ್ಸ್ ಮಾಡಿದ್ದೇನಲ್ಲ, ಸೊ ಫ್ರೈ ಮಾಡಿರುವಂತಹ ಮಸಾಲೆಯನ್ನ ತೆಗೆದು ನೋಡಿ ಈ ರೀತಿ ಪೇಸ್ಟ್ ಮಾಡಬೇಕು ಫಸ್ಟಿಗೆ. ಅದರಲ್ಲಿ ನಾನೊಂದು 75% ಅನ್ನ ತೆಗೆದು ಪೇಸ್ಟ್ ಮಾಡಿದ್ದೇನೆ. ಒಂದು 25% ಅದರಲ್ಲಿ ಇಟ್ಟಿದ್ದೇನೆ. ಸೊ ಈಗ ಮಟನ್ ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಖಾಲಿ ಮಟನ್ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್, ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಮತ್ತೆ ಅಂತ ಹೇಳಿದ್ರೆ ಉಪ್ಪು ಹಾಕಿದ್ದೇನೆ. ಈಗ ನಾನು ಒಂದು 2 ಕಪ್ ಅಷ್ಟು ತೆಂಗಿನ ತುರಿಯನ್ನು ತಗೊಂಡು ಅದರಲ್ಲಿ ಫಸ್ಟ್ ಗಟ್ಟಿ ಹಾಲು ಉಂಟಲ್ಲ, ಫಸ್ಟ್ ಹಾಲು ಮತ್ತೆ ಸೆಕೆಂಡ್ ಹಾಲು ಎರಡು ಸಪರೇಟ್ ತಗೊಂಡಿದ್ದೇನೆ. ಫಸ್ಟ್ ಹಾಲು ಗಟ್ಟಿ ಹಾಲು ಮಾತ್ರ 1 ಕಪ್ ಅಷ್ಟಾಗಿದೆ, ಮತ್ತೆ ಒಂದು 2 ಕಪ್ ಅಷ್ಟು ಸೆಕೆಂಡ್ ಹಾಲ್ ಆಗಿದೆ. ನೋಡಿ ಈಗ ಮಟನ್ ಬೆಂದಿದೆ. ಈಗ ನಾನು ಮಸಾಲೆ ಏನು ಮಾಡಿಟ್ಟಿದ್ದೆ ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಇದು ಮಿಕ್ಸ್ ಮಾಡಿ ಇದರಲ್ಲಿ ಸ್ವಲ್ಪ ಬೇಯಲಿ. ಅಂದ್ರೆ ಇದ್ರದ್ದು ರಾ ಸ್ಮೆಲ್ ಎಲ್ಲ ಹೋದ ನಂತರ, ರಾ ಸ್ಮೆಲ್ ಅಂತ ಹೇಳಿ ಇರೋದಿಲ್ಲ, ಫ್ರೈ ಮಾಡಿರುವಂತದ್ದು, ಆದ್ರೂ ಸ್ವಲ್ಪ ಸ್ವಲ್ಪ ಸ್ಮೆಲ್ ಇರ್ತದೆ. ಸೊ ಅದು ಹೋಗೋ ತನಕ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹಾಕಿ. ಈಗ ನಾನು ಸೆಕೆಂಡ್ ಹಾಲ್ ಏನಿದೆ ಇದನ್ನ ನಾನು ಮಿಕ್ಸಿ ಅದು ಜಾರ್ ಏನಿದೆ ಅದಕ್ಕೆ ಹಾಕಿ ಇದಕ್ಕೆ ಹಾಕಿರುವಂತದ್ದು ಅದು ಸೆಕೆಂಡ್ ಹಾಲು. ಅದು 2 ಕಪ್ ಅನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತೇನೆ. ನಾನು ಪುನಃ ಬೇಯಲಿಕ್ಕೆ ಇಡ್ತೇನೆ. ಅದು ಲಾಸ್ಟ್ ನಿಮಗೆ ಅದು ಟೇಸ್ಟಿ ಆಗ್ಲಿಕ್ಕೆ ಒಂದು ಟಿಪ್ಸ್ ಕೂಡ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಎಲ್ರು ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಚಾನೆಲ್ ಏನಾದ್ರೂ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸೊ ಈಗ ನಾನು ಸ್ವಲ್ಪ ಹೊತ್ತು ಇದನ್ನ ಬೇಯಲಿಕ್ಕೆ ಬಿಡ್ತೇನೆ. ಅದು ಬೆಂದ ನಂತರ ಇದಕ್ಕೆ ನಾನು ಮತ್ತೆ ಹಾಕಿರೋದು ಒಂದು ಮರ್ತೋಗಿದ್ದೇನೆ ಹಾಗೆ ಹೇಳಲಿಕ್ಕೆ, ಕೋರಿಯಂಡರ್ ಲೀವ್ಸ್ ಕೂಡ ಹಾಕಿ ನಾನು ಆ ಏನು ಮಸಾಲೆ ಕಡ್ದಿದ್ದೇನೆ ಅದಕ್ಕೆ ಕೋರಿಯಂಡರ್ ಲೀವ್ಸ್ ಮತ್ತೆ ಕರಿ ಲೀವ್ಸ್ ಹಾಕಿದ್ದೇನೆ. ಈಗ ನೋಡಿ ನಾನು ಇದು ಸೆಕೆಂಡ್ ಹಾಲೆ ಹಾಕಿರುವಂತದ್ದು. ಫಸ್ಟ್ ಸ್ವಲ್ಪ ಹಾಕಿ ನೋಡಿದೆ. ಸೊ ಇನ್ನು ಸ್ವಲ್ಪ ಅದೇ ಹಾಕಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಹಾಗೆ ಇಡಿ. ಅದಿಟ್ಟ ನಂತರ ಅದ್ರ ಅದು ಅದ್ರದ್ದು ಆ ಮಟನ್ ಅದು ಎಲ್ಲ ಮಿಕ್ಸ್ ಆದ ನಂತರ, ಮಸಾಲೆ ಮಿಕ್ಸ್ ಆದ ನಂತರ ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನ ಹಾಕಿದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕು ಅಂತ ಹೇಳಿದ್ರೆ ಮಾತ್ರ ಹಾಕಿ. ನಾನು ಹಾಕಿದ್ದೇನೆ. ಅದ್ರ ಬೀಜ ಹಾಕ್ಬೇಡಿ, ಅದು ಕಹಿ ಆಗ್ತದೆ. ಸೊ ಖಾಲಿ ರಸ ಮಾತ್ರ ಹಾಕಿ ಒಮ್ಮೆಲ್ಲ ಮಿಕ್ಸ್ ಮಾಡಿ. ಇವಾಗ ನಿಮಗೆ ಮಟನ್ ಏನಾದ್ರೂ ಬೆಂದಿಲ್ಲ ಅಂತ ಹೇಳಿದ್ರೆ ಒಂದು ನಿಮಗೆ ಎಷ್ಟು ಬೇಕಷ್ಟು ಕುಕ್ಕರ್ ಅಲ್ಲಿ ಬೇಯಿಸಬಹುದು. ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆಲ್ಲ, ಇದು ಫಸ್ಟ್ ಹಾಲು, ಮೊದಲನೇ ತೆಗೆದಂತಹ ಗಟ್ಟಿ ಹಾಲು. ಇದನ್ನ ನಾನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಗ್ಲೇ ಆಫ್ ಮಾಡ್ತೇನೆ. ಇದು ತುಂಬಾ ಹೊತ್ತು
ಬಾಯ್ಲ್ ಆಗಬಾರ್ದು. ಅದರ ಟೇಸ್ಟ್ ಎಲ್ಲ ಹೋಗ್ತದೆ. ಇದು ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ್ಲೇ ಇದಕ್ಕಿಂತ ಮೊದಲು ನೀವು ಉಪ್ಪು, ಖಾರ ಎಲ್ಲ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇದು ಫಸ್ಟ್ ಹಾಲೇನ್ ಹಾಕ್ತೀರಾ ಅದು ಹಾಕಿದ ನಂತರ ತುಂಬಾ ಹೊತ್ತು ಬಾಯ್ಲ್ ಆಗಬಾರ್ದು. ಬಾಯ್ಲ್ ಆಗೋದಕ್ಕಿಂತ ಮೊದಲೇ ಆಫ್ ಮಾಡಿಡಿ. ನಾನಿದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಹಾಲ್ ಹಾಕಿ ಆವಾಗಲೇ ಆಫ್ ಮಾಡಿದ್ದೇನೆ. ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಏನೋ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಆಫ್ ಮಾಡಿದ್ದೇನೆ. ಸೊ ನೀವು ಕೂಡ ಹಾಗೆ ಮಾಡಿ. ಸೊ ಇನ್ನೊಮ್ಮೆ ಹೇಳ್ತೇನೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಯಾವುದೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ಅಲ್ಲಿ ಚೆಕ್ ಮಾಡಿ.